ನಮಸ್ಕಾರ. ವಿಜಯ್ ಕುಮಾರ್ ಸಿ ನಾನು ಮಾಲೂರು ತಾಲೂಕು ಕಚೇರಿಯಲ್ಲಿ SD ಆಗಿ ರೆಕಾರ್ಡ್ ರೂಮಲ್ಲಿ ಸುಮಾರು ಒಂದು ವರ್ಷದಿಂದ ಕೆಲಸ ನಿರ್ವಹಿಸುತ್ತಿದೆ. ವಿಷಯ ಏನಂದರೆ, 2 ದಿವಸ ಹಿಂದೆ BJP ಪಕ್ಷದವರು ನಮ್ಮ ತಾಲೂಕು ಆಫೀಸ್ಗೆ ಬಂದು ಇದೇ ತೊನ್ನಳ್ಳಿ ಗ್ರಾಮದ 16 ಎಕರೆ ಜಮೀನಿಗೆ ಸಂಬಂಧಪಟ್ಟಂಗೆ ಇನ್ಕಮ್ ಕೇಸ್ ನಂಬರ್ 1386, 1387 ಸರ್ವೆ ನಂಬರ್ ಆದಂಥ 277, 288 ಮತ್ತು ಇನ್ನಿತರ ಸರ್ವೆ ನಂಬರ್ ಸಂಬಂಧಪಟ್ಟಂಗೆ ದಾಖಲೆ ಸೃಷ್ಟಿಸಿ ಅಕ್ರಮ ಮಾಡಿರ್ತಾರೆ ಅಂತ ಅವ್ರು ನಮ್ಮ ತಹಶೀಲ್ದಾರ್ಗೆ ಮನವಿ ಮಾಡಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ತಹಶೀಲ್ದಾರ್ ಅಂತ ರೂಪಾ ಮೇಡಮ್ ಅವರು ಇದಕ್ಕೆ ಸಂಬಂಧಪಟ್ಟಂಗೆ ಫೈಲ್ ಏನಿದೆ ದಾಖಲೆಗಳನ್ನ ಚೆಕ್ ಮಾಡೋದು ನಮಗೆ ರೆಕಾರ್ಡ್ ರೂಮಲ್ಲಿ ಇದು ಕೋರಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಚೆಕ್ ಮಾಡಿದಾಗ, ರೆಕಾರ್ಡ್ ರೂಮಲ್ಲಿ ಚೆಕ್ ಮಾಡಿದಾಗ ನಮ್ಮ ಅಭಿಲೇಖದಲ್ಲಿ ಟಪಾಲ್ ಬುಕ್ಕಲ್ಲಿ ಚೆಕ್ ಮಾಡಿದೆ ನಾನು. ಲಾಸ್ಟ್ ಟೈಮು 16/9/2025 ಕೇಸ್ ಅವ್ರ ಕಡೆಯಿಂದ ಅಭಿಲೇಖ ತಗೊಂಡಿರೋ ಫೈಲ್ಸ್ ಅದು. ಅವತ್ತೇ ಸ್ಕ್ಯಾನಿಂಗ್ ಆಗಿದೆ ಮತ್ತು ಆ ಸ್ಕ್ಯಾನಿಂಗ್ ಆಗಿ ಅಪ್ಲೋಡ್ ಆಗಿ ಒಂದು 9-10 ಡೇಸ್ ಪ್ರೋಸೆಸಿಂಗಲ್ಲೇ ಮತ್ತೆ ನೆಕ್ಸ್ಟ್ 24/9/2025 ಮತ್ತೆ ಅದು AC ಆಫೀಸ್ಗೆ ಏನೋ ಬೇಕಂದ್ರೆ AC ಮೇಡಮ್ ಕೇಳಿದ್ರು ಅಂದ್ಬಿಟ್ಟು ನಮ್ಮ ತಹಶೀಲ್ದಾರ್ ಮೌಖಿಕ ಅರ್ಜೆಂಟ್ ಮಾಡೋದ್ರಿಂದ ನಮ್ಮ ತಹಶೀಲ್ದಾರ್ ಅರ್ಜೆಂಟಾಗಿ ಕಳಿಸ್ಕೊಡು, ಡಿ ಗ್ರೂಪ್ ಶರತ್ ಸಾಲಂಕಿ ಅವ್ರ ಕೈಲಿ ಕಳಿಸ್ಕೊಡು, ಅರ್ಜೆಂಟ್ ಇದೆ ಫೈಲ್ ಅಂದ್ಬಿಟ್ಟು ನಾವು ಅವ್ರ ಕೈಲಿ ಸುಮಾರು 2 ಗಂಟೆ 30 ನಿಮಿಷಕ್ಕೆ ಕಳಿಸ್ಕೊಟ್ಟಿದ್ದು ನಿಜ. ಅದೇ ಟೈಮನ್ನ ನಮ್ಮ ಟಪಾಲ್ ಬುಕ್ಕಲ್ಲಿ ಎಂಟ್ರಿ ಮಾಡ್ಕೊಂಡಿದ್ದು ನಿಜ. ಟಪಾಲ್ ಬುಕ್ಕಲ್ಲಿ ಎಂಟ್ರಿ ಮಾಡಿದ್ದು ಆಯ್ತು. ಮತ್ತೆ ಇವಾಗ ನಿನ್ನೆಯಿಂದ 2 ಡೇಸಿಂದ ನಂಗೆ ತುಂಬಾ ಇದು ಮಾಡ್ತಾ ಇದಾರೆ. ನಾನು ಕೊಟ್ಟಿದ್ದೀನಿ ಮೇಡಮ್, ನಿಮಗೆ ಟಪಾಲ್ ಬುಕ್ಕಲ್ಲಿ ಎಂಟ್ರಿ ಇದೆ, ನಾನು ಕೊಟ್ಟಿದ್ದೀನಿ ಅಂತ ಹೇಳಿದ್ರು ಕೇಳ್ತಾ ಇಲ್ಲ. ವಿನಾಕಾರಣ ನನ್ನ ಮೇಲೆ ಅದೇನೋ ಗೊತ್ತಿಲ್ಲ, ನನಗೂ ಅದಕ್ಕೆ ಸಂಬಂಧ ಇಲ್ಲ, ನಂಗೆ ಫೈಲ್ ಬೇಕು ಅಂತ ತುಂಬಾ ಒತ್ತಡ ಇಡ್ತಾ ಇದ್ದಾರೆ. ನಾನು ಸುಮಾರು ಹೇಳಿದೆ, ಇವತ್ತು ಕಾಲ್ ಮಾಡಿದ್ದೆ, ಮತ್ತೆ ಸಂಜೆ ಇವತ್ತು ಕಾಲ್ ಮಾಡಿ ತಿರ್ಗಾ ನಂಗೆ ಗೊತ್ತಿಲ್ಲ, ನಂಗೆ ಆ ಸಾಮಾನು ಕೊಟ್ಟಿಲ್ಲ ಯಾರು, ನಂಗೆ ಫೈಲ್ ಬೇಕು, ಏನ್ ಮಾಡ್ಬೇಕು ಗೊತ್ತಿಲ್ಲ, ಇದು ಕೊಟ್ಟಿಲ್ಲ ಅಂದ್ರೆ ನಿನ್ ಮೇಲೆ ನಾನು ಕಂಪ್ಲೇಂಟ್ ಮಾಡ್ತೀನಿ ಅಂತ ಇದು ಮಾಡ್ತಾ ಇದಾರೆ. ನಾನೊಬ್ಬ ಇದಕ್ಕೆಲ್ಲ ಕಾರಣ ನಾನೊಬ್ಬ ದಲಿತನಾಗಿದೆ, ಕಾರಣ ಏನೋ ಗೊತ್ತಾಗ್ತಾ ಇಲ್ಲ. ಇದು ಅಗತ್ಯ ಕ್ರಮ ಏನಿದೆಯೋ ಮುಂದಿನ ಕ್ರಮ ನಂದು ತಿಂದವರು ಯಾರೋ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಗೊತ್ತಾಗ ತಿಂದಿರೋರ ಕೆಲಸ ಇದಕ್ಕೋಸ್ಕರ ಕೆಲಸ ಮಾಡಿದ್ರು ಎಲ್ಲರೂ ಗೊತ್ತು. ಇದ್ರಲ್ಲಿ ನನ್ನ ಪಾತ್ರ ಏನೂ ಇಲ್ಲ. ಆದ್ರೂ ನಾನು ಇದಕ್ಕೋಸ್ಕರ ಅವರು ಇದಕ್ಕೆ ಬಂದಾಗ ನಾನು ಇದು ಸಿಕ್ಕಾಕ್ಸೋ ಮುನ್ನಾರ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ದಯವಿಟ್ಟು ಇದರಿಂದ ನಾನು ಕಾಪಾಡಬೇಕಾಗಿ ಕೋರ್ತೀನಿ. ಇದೆಲ್ಲ ವಿಡಿಯೋ ಮಾಡ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ನೋಡಬೇಕು ಮತ್ತೆ ಸಾರ್ವಜನಿಕರ ಎಲ್ಲ ಗಮನ ಹರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಇದನ್ನ ನಮ್ಮ ಫ್ಯಾಮಿಲಿಗೆ ಇದಾದ್ರೆ ನೇರ ಹೊಣೆ ತಹಶೀಲ್ದಾರ್ರೆ ರೂಪಾ ಮೇಡಮ್ ಅವರೇ ಆಗಿರ್ತಾರೆ ಅಂತ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರಿಗೂ ಇದು ಮಾಡಿ ಕೇಳ್ಕೊಳ್ತಾ